ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಎಲ್ಲೆಡೆಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಗಾಳಿ ಮತ್ತು ಮಳೆಗಳಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಕಳೆದ ವಾರವಷ್ಟೇ ಒಂದು ಕಾರು ಹಳ್ಳಕ್ಕೆ ಬಿದ್ದಿತ್ತು. ಇದೀಗ ರಾತ್ರಿ ಮತ್ತೊಂದು ಕಾರು ಕೂಡ ಹಳ್ಳಕ್ಕೆ ಬಿದ್ದಿದೆ. ಹೇಮಾವತಿ ನದಿಯ ಉಪನದಿಯ ಹಳ್ಳಕ್ಕೆ ಕಾರು ಬಿದ್ದಿದೆ. ಈ ಒಂದು ಪ್ರವಾಸಿಗರ ಕಾರು ಈ ಕಾಫಿ ನಾಡಿನಲ್ಲಿ ಹಳ್ಳಕ್ಕೆ ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ಚಕ್ಕಮಕ್ಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಕಾರ್ನಲ್ಲಿದ್ದಂಥವರನ್ನ ಸಮಾಜ ಸೇವಕರಾದಂಥ ಆರೀಫ್ ರಕ್ಷಿಸಿದ್ದಾರೆ. ಇನ್ನು ಕಾರ್ನಲ್ಲಿದ್ದಂಥವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಕಾರನ್ನ ಮೇಲೆ ಎತ್ತಲು ಟ್ರ್ಯಾಕ್ಟರ್ ಸಹಾಯದಿಂದ ಹಗ್ಗವನ್ನ ಕಟ್ಟಿ ಆ ಒಂದು ಕಾರನ್ನ ಮೇಲೆತ್ತಿದ್ದಾರೆ. ಕಾರ್ನಲ್ಲಿದ್ದಂಥವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಚಿಕ್ಕಮಗಳೂರು ಕಡೆ ಪ್ರವಾಸ ಮಾಡುವಂತಹವರು ಎಚ್ಚರದಿಂದ ಪ್ರವಾಸವನ್ನ ಮಾಡಬೇಕು. ಇಲ್ಲವೇ ಪ್ರವಾಸವನ್ನ ಮುಂದೂಡಿಕೊಂಡ್ರೆ ಒಳಿತು. ಈಗ ಭಾರಿ ಮಳೆ ಆಗ್ತಿದೆ, ಜೊತೆಗೆ ಮುಂಗಾರು ಕೂಡ ಆರಂಭವಾಗಿರೋದ್ರಿಂದ ಪ್ರವಾಸ ಮಾಡುವವರೆಲ್ಲರೂ ಕೂಡ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ಈ ಒಂದು ಭಾಗಗಳಿಗೆ ಪ್ರವಾಸಕ್ಕೆ ಹೋಗುವಂಥವರು ಎಚ್ಚರದಿಂದಿರಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.